ಇಂದಿನ ಸಚೇತನ ಚಟುವಟಿಕೆ ಝಾನ್ಸಿ ರಾಣಿ. ದಿನಾಂಕ 12/8/2026 ವಾರ ಬುಧವಾರ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಶೌರ್ಯ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಭಾರತದ ಪ್ರಸಿದ್ಧ ವೀರ ಮಹಿಳೆಯಲ್ಲಿ ಒಬ್ಬರು. ಅವರು 1857ರ ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷರು ವಿರುದ್ಧ ಧೈರ್ಯದಿಂದ ಹೋರಾಡಿದರು. ಬಾಲ್ಯದಿಂದಲೇ ಅವರು ಧೈರ್ಯ ಮತ್ತು ಸಾಹಸವನ್ನು ಬೆಳೆಸಿಕೊಂಡಿದ್ದರು. ಅವರು ಝಾನ್ಸಿ ರಾಣಿಯಾಗಿ ರಾಜ್ಯದ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸಿದರು. ಬ್ರಿಟಿಷರು ಅನ್ಯಾಯದ ವಿರುದ್ಧ ದೃಢವಾಗಿ ವಿರೋಧಿಸಿದರು. 1857 ಹೋರಾಟದಲ್ಲಿ ತಮ್ಮ ಸೈನಿಕರಿಗೆ ಧೈರ್ಯ ತುಂಬಿದರು. ಯುದ್ಧ ಭೂಮಿಯಲ್ಲೇ ಸ್ವತಃ ಸೈನಿಕರನ್ನು ಮುನ್ನಡೆಸಿದರು. ತಮ್ಮ ರಾಜ್ಯ ಮತ್ತು ಪ್ರಜೆಗಳ ರಕ್ಷಣೆ ಧೈರ್ಯದಿಂದ ಎದುರಿಸಿದರು. ಅವರ ನಾಯಕತ್ವ ಜನರಲ್ಲಿ ಆತ್ಮವಿಶ್ವಾಸ ಮೂಡಿತು. ಲಕ್ಷ್ಮೀಬಾಯಿಯ ಹೋರಾಟ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಭಾರತದ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ವೀರ ಮಹಿಳೆಯರಲ್ಲಿ ಒಬ್ಬರು. ಅವರ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ಧೈರ್ಯದಿಂದ ಹೋರಾಡಿದರು. ರಾಣಿ ಲಕ್ಷ್ಮೀಬಾಯಿಯ ಪತಿ ಮಹಾರಾಜ ಗಂಗಾಧರರಾವ್ ನಿಧನರಾದ ನಂತರ ಬ್ರಿಟಿಷರು ಝಾನ್ಸಿಯನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಳ್ಳಲು ಪ್ರಯತ್ನಿಸಿದರು. ಆದರೆ ಲಕ್ಷ್ಮೀಬಾಯಿ ತಮ್ಮ ರಾಜ್ಯವನ್ನು ಬಿಟ್ಟುಕೊಡಲು ಒಪ್ಪಲಿಲ್ಲ. ಅವರು ನನ್ನ ಝಾನ್ಸಿಯನ್ನು ನಾನು ಬಿಟ್ಟುಕೊಡುವುದಿಲ್ಲ ಎಂಬ ದೃಢ ಮನೋಭಾವದಿಂದ ಬ್ರಿಟಿಷರ ವಿರುದ್ಧ ನಿಂತರು. ಝಾನ್ಸಿಯ ರಕ್ಷಣೆಯಲ್ಲಿ ಅವರು ಅಪಾರ ಶೌರ್ಯ ತೋರಿಸಿದರು. ನಂತರ ಅವರ ಇತರ ಭಾರತೀಯ ಹೋರಾಟಗಾರರೊಂದಿಗೆ ಸೇರಿ ಬ್ರಿಟಿಷರ ವಿರುದ್ಧ ಹೋರಾಟ ಮುಂದುವರೆಸಿ ಕೊನೆಯವರೆಗೂ ಧೈರ್ಯದಿಂದ ಹೋರಾಡಿದ ಅವರು 1858ರಲ್ಲಿ ವೀರಮರಣ ಹೊಂದಿದರು. ಚಟುವಟಿಕೆಯಾದಂಥ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಶೌರ್ಯ ಮತ್ತು ಹೋರಾಟ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯು ಭಾರತದ ವೀರ ಮಹಿಳೆಯರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರತಿ. ಇವರು 1828 ನವೆಂಬರ್ 19ರಂದು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಜನಿಸಿದರು. ಬಾಲ್ಯದಲ್ಲಿಯೇ ತಾಯಿಯನ್ನು ಕಳೆದುಕೊಂಡರೂ ಸಹ ತಂದೆಯೊಂದಿಗೆ ಬಾಲ್ಯದಲ್ಲಿ ತಂದೆಯಂತೆಯೇ ಧೈರ್ಯಶಾಲಿಯಾಗಿ ಬಿಲ್ಲುವಿದ್ಯೆಯನ್ನು ಮತ್ತು ಕತ್ತಿ ವರಸೆ ಕುದುರೆ ಸವಾರಿಯನ್ನು ಕಲಿತರು. ಬಾಲ್ಯದಲ್ಲಿಯೇ ಧೈರ್ಯಶಾಲಿಯಾಗಿದ್ದರು. ಇವರು ಝಾನ್ಸಿಯ ಮಹಾರಾಜರಾದ ಗಂಗಾಧರರವರನ್ನು ವರಿಸಿದರು. ಆಗ ಬ್ರಿಟಿಷರ ಅಧಿಕಾರಿ ಗವರ್ನರ್ ಜನರಲ್ ಆದಂಥ ಡಾಲ್ಹೌಸಿಯು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾನೂನನ್ನು ಜಾರಿಗೆ ತಂದರು. ಪತಿಯನ್ನು ಕಳೆದುಕೊಂಡರೂ ಸಹ ಇವರಿಗೆ ಒಬ್ಬ ಮಗನಿದ್ದನು. ಅವನ ಹೆಸರು ದಾಮೋದರ. ಅವರು ಕೆಲವು ತಿಂಗಳಲ್ಲಿಯೇ ನಿಧನ ಹೊಂದಿದರು. ಮಗನನ್ನು ಕಳೆದುಕೊಂಡರೂ ಸಹ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾನೂನನ್ನು ಬ್ರಿಟಿಷರು ಝಾನ್ಸಿ ರಾಜ್ಯವನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳಲು ದಾಳಿಯನ್ನು ಮಾಡಿದರು. ಆದರೆ ಗಂಡನನ್ನು ಕಳೆದುಕೊಂಡು ಮಗನನ್ನು ಕಳೆದುಕೊಂಡರೂ ಸಹ ಒಬ್ಬ ಮಗನನ್ನು ದತ್ತು ತೆಗೆದುಕೊಂಡು ಝಾನ್ಸಿ ರಾಜ್ಯವನ್ನ ಆಳಿದರು. ಝಾನ್ಸಿಯು ಬ್ರಿಟಿಷರಿಗೆ ನಾನು ಝಾನ್ಸಿ ರಾಜ್ಯವನ್ನ ಕೊಡುವುದಿಲ್ಲ, ನನ್ನ ಜೀವ ಇರುವವರೆಗೂ ನಿಮ್ಮ ವಿರುದ್ಧ ಹೋರಾಡುತ್ತೇನೆ ಅಂತ ಹೇಳಿ 1858ರಲ್ಲಿ ಬ್ರಿಟಿಷರೊಂದಿಗೆ ಧೈರ್ಯದಿಂದ ಹೋರಾಡಿ ಅಲ್ಲೇ ಯುದ್ಧ ಭೂಮಿಯಲ್ಲೇ ಮರಣ ಹೊಂದಿದರು. ಈ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯು ಭಾರತದ ದೇಶಾದ್ಯಂತ ವೀರ ಮಹಿಳೆಯರಲ್ಲಿ ಒಬ್ಬಳು. ಇವರನ್ನು ನಾವು ಅಸ್ಮರಣೀಯವಾಗಿ ಮಕ್ಕಳಿಗೆ ಅವರ ಬಗ್ಗೆ ತಿಳಿದುಕೊಳ್ಳಲು ಪಠ್ಯ ಪುಸ್ತಕಗಳಲ್ಲಿಯೂ ಈ ಪಾಠವನ್ನು ಅಳವಡಿಸಲಾಗಿದೆ ಎಂದು ಹೇಳುತ್ತಾ ಈ ಸಚೇತನ ಚಟುವಟಿಕೆಯನ್ನು ಮಾಡಿದಂಥ 4ನೇ ತರಗತಿ ವಿದ್ಯಾರ್ಥಿಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ.